ಹಾಯ್ ಹಲೋ ವೆಲ್ಕಮ್ ಟು ಡೇ ಒನ್ ಆಫ್ ಮೈ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ನಮ್ಮಮ್ಮ ಕೆಲಸಕ್ಕೆ ರೆಡಿ ಆಗ್ತಿದ್ರು. ನಾನು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ಹೊರಟೆ. ಅವರು ಇವತ್ತು ಸ್ಪೆಷಲ್ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ರೆಡಿ ಮಾಡಿದರು. ನಾನು ಚಿತ್ರಾನ್ನ ರೆಡಿ ಮಾಡಿದ್ದನ್ನ ಅವ್ರ ಬಾಕ್ಸಿಗೆ ಕಟ್ಕೊಟ್ಟ ಮೇಲೆ ಟೈಮ್ ಆದ ತಕ್ಷಣ ಅವ್ರ ಬಾಕ್ಸೆಲ್ಲ ಕೊಟ್ಟು ನಾನು ಆಫೀಸ್ಗೆ ಹೊರಟ್ರು. ಇವತ್ತು ಬೇರೆ ನಮ್ಮ ಅಪ್ಪಂಗೆ ಹುಷಾರಿರಲ್ಲ. ಆದರೂ ಇವತ್ತೇನೇನೋ ಜಿಮ್ನಾಸ್ಟಿಕ್ ಎಲ್ಲ ಟ್ರೈ ಮಾಡ್ತಿದ್ರು. ಮೆಟ್ಲು ಮೇಲೆ ಕೂತ್ಕೊಂಡೇ ಕೇಳ್ಕೋಗ್ತಾಯಿದ್ರು. ಅದಾದ್ಮೇಲೆ ನಮ್ಮಮ್ಮ ಅದನ್ನೆಲ್ಲ ನೋಡಿ ನಕ್ಕೊಂಡು ಅವರು ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಕೊಟ್ರು. ಇವತ್ತಿನ ನನ್ನ ಡೇ ಬ್ರೇಕ್ಫಾಸ್ಟ್ ಆಗಿದ್ದು ಓಟ್ಸ್ ಮೀಲ್. ಈ ಓಟ್ಸ್ ಅಂತ ತಿನ್ನೋಷ್ಟ್ರಲ್ಲಿ ಸಾಕಾಗುತ್ತೆ ಗುರು. ಅದಾದಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮನ ಬಿಟ್ಟು ಬಂದಮೇಲೆ ಮತ್ತೆ ನಮ್ಮ ಅಪ್ಪನ ತೋರ್ಸೋಕೆ ಹಾಸ್ಪಿಟಲ್ಗೆ ಹೋದ್ವಿ. ಅವ್ರಿಗೆ ಯಾಕೋ ಗೊತ್ತಿಲ್ಲ, ಲೈಟಾಗಿ ಫೀವರು, ಸ್ನೀಸೆಲ್ಲ ಆಗ್ತಿತ್ತು. ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಂತೂ ನಕ್ಕಂಡು ಕ್ರೇಜಿ ಜನಗಳು. ಆದರೆ ಒಂದು ಡಾಕ್ಟರ್ ಆಗಬೇಕು, ಇಲ್ಲ ಆ್ಯಕ್ಟರ್ ಆಗಬೇಕಷ್ಟೇ. ಎರಡರಲ್ಲೂ ಜನರು ಜಾಸ್ತಿ ಇರ್ತಾರೆ. ಅದಾದಮೇಲೆ ನಮ್ಮ ರಥ ಎತ್ಕೊಂಡು ಹೊರಟಿದ್ದೆ ನಾವು ಜಿಮ್ಗೆ ಹೋಗಿ ನಮ್ಮ ಹುಡುಗರ ಜೊತೆ ವರ್ಕೌಟ್ ಮುಗಿಸ್ಕೊಂಡು ಅದಾದಮೇಲೆ ನಮ್ಮಮ್ಮನ ಕರ್ಕೊಬರೋಕ್ಕೆ ಹೊರಟೆ. ನಾವು ಹೊರಟಾಗಂತೂ ಲೆಗ್ಗೆರೆಯಲ್ಲಿ ನಮ್ಮ ಏರಿಯಾದಲ್ಲಿ ಮಳೆ ಅಕ್ಕನ್ ಕ್ರೇಜಿಯಾಗಿತ್ತು ಮಳೆ ಮಾತ್ರ. ಅದಾದಮೇಲೆ ನಮ್ಮಮ್ಮ ಬಂದರು, ಅವ್ರನ್ನ ಕರ್ಕೊಂಡು ಮನೆ ಹತ್ರ ಬಂದೆ. ಈ ಲೇಡೀಸ್ನಂತೂ ಕೇಳಂಗೆ ಇಲ್ಲ ಗುರು. ಒಂದು ಸರಿ ಮಾತಾಡೋಕ್ಕೆ ಕೂತ್ಕೊಂಡ್ರ ಅಜ್ಜಿ ತಲೆ ಮೇಲೆ ತಲೆ ಬೀಳಲಿ ಏನೂ ಗೊತ್ತಾಗಲ್ಲ ಅವ್ರಿಗೆ. ಅವರು ಮಾತಾಡ್ಕೊಂಡಿದ್ರು. ಇಷ್ಟೇ ಇವತ್ತಿನ ಡೈಲಾಗ್ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.